ನಿನಗೂ ಗೋಪುರ ಫಿಕ್ಸ್ ಮಾಡ್ಬಿಡ್ತೀನಿ ಇಲ್ಲಿಗೆ. ಹೋಗ್ಬಿಡು ಸುಮ್ಮನೆ ವಿತ್ ಹೆಲ್ಮೆಟ್. ಒಂಥರ ಚೆನ್ನಾಗೈತೆ. ಹೇಳಿದ್ರೆ ಅವ ಎಲ್ಲಾರ ಹೊರಗಡೆ ಹೋಗ್ತೀವಿ ಅಂತ ಅಂದರೆ ಬೋಳಿ ಮಗನೇ ನಿನಗೆ ಹೊಸ ಕಟ್ಬಿಟ್ಟು ಎಲ್ಲ. ಹಾಯ್ ಹಲೋ ನಮಸ್ತೆ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇದ್ದೀರಲ್ಲ ತಂಬ್ಲೈನಲ್ಲಿ ಇರೋದು ನಿಜ. ಒಂದು ಗೋಪುರನ ಸೆಟ್ ಮಾಡಬೇಕು ಅಂತ ಅಂದರೆ ಹೈ ಬಜೆಟ್ಟು ಹೆಲ್ಮೆಟೇ ಬೇಕಾಗಿಲ್ಲ. ಸಿಂಪಲ್ಲಾಗಿ ಒಂದು ಹೆಲ್ಮೆಟ್ ಐತೆ, ತೋರಿಸ್ತೀನಿ ನಾರ್ಮಲಾಗೆ ಈ ಥರ ಹೆಲ್ಮೆಟ್ಗೆ ಗೋಪ್ರೋ ಫಿಕ್ಸ್ ಮಾಡೋದನ್ನ ಎಲ್ಲಾದರೂ ನೋಡಿರ್ತೀರ. ನೋಡಿ ಇಲ್ಲಿ ಮೌಂಟ್ ಮಾಡಿದ್ದೀನಲ್ಲ, ಇಲ್ಲಿಗೆ ಗೋಪ್ರೋ ಫಿಕ್ಸ್ ಮಾಡ್ಕೊತೀವಿ. ಆದರೆ ನಾನು ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ಯಾವುದು ಹೆಲ್ಮೆಟ್ ಅಂತವ. ನೋಡ್ತಾ ಇದ್ದೀರಲ್ಲ, ಈ ಹೆಲ್ಮೆಟ್ ಇದು ಇಂಜಿನಿಯರ್ಸ್ ವರ್ಕ್ ಮಾಡೋದು ಹೆಲ್ಮೆಟ್ಟು. ಇದಕ್ಕೆ ಸಿಂಪಲಾಗಿರಲಿ ಅಂದ್ಬಿಟ್ಟು ಗೋಪುರನ ಮೌಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲ ಕಡೆಯೂ ಅದನ್ನು ಹಾಕಿ ಓಡಾಡೋಕ್ಕೆ ಹಿಂಸೆ ಆಯ್ತದೆ. ಅದಕ್ಕೇ ಇದನ್ನು ಯೂಸ್ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಮೌಂಟ್ ಮಾಡೋಣ ಅಂದ್ಬಿಟ್ಟು ತಗೊಬಂದಿದ್ದೀನಿ. ತೋರಿಸ್ತೀನಿ ಹೆಂಗೆ ಮೌಂಟ್ ಮಾಡೋದು ಅಂತನ. ಸಿಂಪಲ್ ಆಯ್ತದೆ, ಜಾಸ್ತಿ ಏನೂ ರಿಸ್ಕ್ ಇಲ್ಲ. ಗೋಪ್ರೋ ಬಾಕ್ಸಲ್ಲಿ 2 ಮೌಂಟ್ ಕೊಟ್ಟಿರ್ತಾರೆ, ಯೂಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ನಾನು ಒಂದನ್ನ ಅದಕ್ಕೆ ಆ ಹೆಲ್ಮೆಟ್ಗೆ ಮೌಂಟ್ನ ಫಿಕ್ಸ್ ಮಾಡಿದ್ದೀನಿ. ಇನ್ನೊಂದು ಹಂಗೆ ಇತ್ತಲ್ಲ ಅಂದ್ಬಿಟ್ಟು ಅದನ್ನು ಈಗ ಯೂಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಐತೆ ನೋಡ್ರಿ ಈ ಮೌಂಟ್ನ. ಏನೂ ಇಲ್ಲ, ಈ ಸ್ಟಿಕ್ಕರ್ ಐತಲ್ಲ, ಸ್ಟಿಕ್ಕರ್ನ ನೀಟಾಗಿ ತೆಗಿಬೇಕು. ಬಟ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ನೀಟಾಗಿ ತಗೊಳ್ರಿ. ಇಲ್ಲೂ ಬೇಕಾದ್ರೂ ಹಾಕೊಬೋದು, ಇಲ್ಲೂ ಬೇಕಾದ್ರೂ ಹಾಕೊಬೋದು. ಇಲ್ಲಿಗೆ ಹಾಕ್ಕೊಂಡ್ರೆ ಬೆಸ್ಟು, ಯಾಕಂತ ಅಂದರೆ ಫುಲ್ ವ್ಯೂ ಚೆನ್ನಾಗಿ ಕಾಣಿಸುತ್ತೆ ಪ್ರಿಂಟು. ಇಷ್ಟೇ, ಜಾಸ್ತಿ ಏನು ಕಷ್ಟ ಇಲ್ಲ. ಒಂಥರ ಚೆನ್ನಾಗೈತೆ. ಎಲ್ಲ ಹೊಸ್ದಾಗಿ ಮಾಡಬೇಕಲ್ಲ, ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವೇ ಏನಾದ್ರು ಹೊಸ್ದಾಗಿ ಕ್ರಿಯೇಟ್ ಮಾಡಬೇಕು. ಸೋನು ಹೋಗು, ಹೊಡಿತೀನಿ ಹೋಗೇ. ನಿನಗೂ ಗೋಪುರ ಫಿಕ್ಸ್ ಮಾಡ್ಬಿಡ್ತೀನಿ ಇಲ್ಲಿಗೆ. ಹೋಗ್ಬಿಡು ಸುಮ್ಮನೆ, ಹೋಗು, ಹೊಡಿತೀನಿ ಹೋಗು. ಇಲ್ಲಿ ಬಟ್ಟೆ ಕೊಳೆ ಮಾಡಬೇಡ, ಕರ್ಕೊಂಡು ಹೋಗೋದಲ್ಲ ಹೋಗು. ಈಗ ಸದ್ಯಕ್ಕೆ ಗೋಪ್ರೋಗೆ ಇದನ್ನು ಫಿಕ್ಸ್ ಮಾಡ್ಕೊಂಬಿಡೋಣ, ಆಮೇಲೆ ಒಂದೇ ಸತಿ ಈಸಿ ಆಗುತ್ತೆ. ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಸದ್ಯಕ್ಕೆ ಅದಕ್ಕೆ ಅಡಾಪ್ಟ್ ಮಾಡಬೇಕು ಅಷ್ಟೇ, ನೀನು ಬೇರೆ ಕೆಲಸ ಇಲ್ಲ. ಉಲ್ಟಾ ಹಾಕ್ಬಿಟ್ಟಿದ್ದೀನಿ.
ನೋಡ್ರಿ ಇಷ್ಟೇ. ಇಲ್ಲಿ ರಬ್ಬಲ್ ಬರುತ್ತೆ, ಅದನ್ನು ನೀಟಾಗಿ ಲಾಕ್ ಮಾಡ್ಕೊಬೇಕು. ಯಾವಾಗ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ, ಮುಂದೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಇಷ್ಟೇ. Hey, engineers helmet ready. GoPro with helmet. ಒಂಥರ ಚೆನ್ನಾಗೈತೆ, ಬಟ್ ಮುಂದೆ ಹೊಸಿ ಭಾರ ಐತೆ. ಇದು ಇಂದ್ಬಿಟ್ಟೆ ಕರೆಕ್ಟಾಗಿ ಲಾಕ್ ಇತ್ತು ಅಂತ ಅಂದರೆ ಒಳ್ಳೆ ಪರ್ಫೆಕ್ಟಾಗಿ ಐತೆ. ಇವಾಗ ಓಕೆ. ಇದು ಮೈಕ್ ಅಡಾಪ್ಟ್ ಮಾಡಂಬ್ರಿ. ಇದೇ ಸ್ವಲ್ಪ ಹಿಂಸೆ, ಒಳಗಡೆ ಇಲ್ಲಿಕ್ಕದಂತಲೇ ಗೊತ್ತಾಗ್ತಿಲ್ಲ. ಇಲ್ಲ ಐತಲ್ಲ, ಇದನ್ನು ಇದ್ರೊಳಗಡೆ ಇಕ್ಬಿಟ್ರೆ ಸಾಕು, ನೋ ಪ್ರಾಬ್ಲಮ್. ಫುಲ್ಲು ಈಸಿನೇ ಅನಿಸುತ್ತಪ್ಪು. ನಾನು ಇಷ್ಟೊಂದು ಈಸಿ ಅಂದ್ಕೊಂಡಿರಲಿಲ್ಲ. ಏನಾದ್ರು ಹೊಸ್ತಾಗಿರಲಿ ಅಂತ ಮಾಡಿದ್ದೀನಿ. ಬನ್ರಿ, ಇದೊಂದು ವ್ಯೂಸ್ ಹೆಂಗೆ ಕಾಣುತ್ತೆ ನೋಡೋಣ. ಆನ್ ಆಗೈತೆ, ಬಟ್ ಹೇಗೆ ಬರ್ತೈತೆ ಅಂತ ತೋರಿಸ್ಬೇಕಲ್ಲ. ಇದು ನಮ್ಮ ತೋಟ ಕಾಣಿಸ್ತೈತೆ ನೋಡ್ರಿ. ಫುಲ್ಲು ಇದೆಲ್ಲ ಬೇರೆಯವ್ರ ಹೊಲ, ನಮ್ಮ ಹೊಲ ಅಲ್ಲ. ನಮ್ಮ ಹೊಲ ಬಂದು ಇದು ನಮ್ಮ ತೋಟ, ಅಲ್ಲಿ ಬಂದು ನಮ್ಮ ಹೊಲ ಐತೆ, ಅಲ್ಲೊಂದು ಹೊಲ ಐತೆ, ಇಷ್ಟೇ. ಮತ್ತು ಇಲ್ಲೊಂದು ಹೊಲ ಐತೆ ಆ ಕಡೆ. ಇದೆಲ್ಲ ಬೇರೆಯವ್ರ ಹೊಲ, ನಮ್ಮ ಹೊಲ ಅಲ್ಲ. ಇದೆಲ್ಲ ಹೆಂಗೆ ಕಾಣಿಸ್ತೈತೆ ವ್ಯೂಸ್ ನಮಗೆ ಸ್ವಲ್ಪ ಮೆಸೇಜ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ಚೆನ್ನಾಗಿತ್ತು ಅಂತ ಅಂದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಏನು ಸಖತ್ತಾಗಿ ಕಾಣಿಸ್ತಿದ್ದೀನಲ್ವಾ? ಅಷ್ಟೇ, ಇದೊಂದು ಬೇರೆ ಕಣ್ಣಿಗೆ ಬರುತ್ತೆ. ಹೋಗಿ ಗುರು, ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಶೇಖರಣ್ಣ? ಇವ್ರು ನಮ್ಮ ಶೇಖರಣ್ಣ ಅಂದ್ಬಿಟ್ಟು ಗಾರೆ ಮೇಸ್ತ್ರಿ. ಕೆಲಸ ಇದ್ದರೆ ಕೊಡ್ರಿ ಇವ್ರಿಗೆ, ಕೆಲಸ ಸಖತ್ತಾಗಿ ಮಾಡ್ತಾರೆ. ಈ ಮನೆ ಕೂಡ ಅವರೇ ಮಾಡ್ತಾ ಇರೋದು. ಬೈಕಲ್ಲಿ ಹೋದರೆ ಗೊತ್ತಾಗುತ್ತೆ ಒಂದು ರೈಡು ಹೆಂಗಿರುತ್ತೆ ಅಂತವ. ಹೋಗೋಣ, ಖಂಡಿತವಾಗಿ ಹೋಗೇ ಒಯ್ತೀನಿ. ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಬೈಕಲ್ಲಿ ರೈಡ್ ಹೋಗಲ್ವಾ? ಖಂಡಿತ ಹೋಗೇ ಒಯ್ತೀನಿ. ಅದಕ್ಕೂ ಮುಂಚೆ ಪ್ಲೀಸ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋ ಶೇರ್ ಮಾಡಿರಿ, ಈ ಹಳ್ಳಿ ಹುಡುಗನ ಬೆಳೆಸ್ರಿ, ಅಷ್ಟೇ ಕೇಳ್ಕೊಳ್ಳೋದು. ಪ್ಲೀಸ್ ಸಪೋರ್ಟ್ ಮಾಡಿರಿ. ವ್ಯೂಸು ಮುಂದೆ ಸಖತ್ತಾಗಿ ಕಾಣಿಸ್ತೈತೆ ಅನ್ಕೋತೀನಿ. ಹೊಸ್ದಾಗಿ ಗೋಪ್ರ ಮೌಂಟ್ ಮಾಡಿದ್ದೀನಲ್ಲ ಹೆಲ್ಮೆಟ್ಗೆ, ಹೆಂಗೆ ಬರ್ತೈತೆ ಅಂತ ಗೊತ್ತಿಲ್ಲ. ಓ ನಮ್ಮ ಅಚ್ಚ ಬಂದ ಮಚ್ಚ. ಹೆಂಗೈತೆ ಇದು? ಇದೇನೈತೆ ಹೆಲ್ಮೆಟು? ನಂದಿತ್ತು, ಸುಮ್ಮನೆ ಮನೇಲಿ ಬಿದ್ದಿತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಮೌಂಟ್ ಮಾಡಿದೆ. ಸಕದಾಯ್ತಾ? ಸುಮ್ಮನೆ ಹಂಗೆ ಒಂದು ರೌಂಡ್ ಹೆಂಗೆ ಬರ್ತೈತೆ ಅಂತ ನೋಡೋಣ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಬಿಟ್ಟು. ಬದಿಯಾ ಹೌದಾ? ಈ ಎಲ್ಲ ಎಲ್ಲರೂ ನಾರ್ಮಲ್ಗೆ ಹೆಲ್ಮೆಟ್ಗೆ ಹಾಕತ್ತಾರೆ ಮುನ್ನ. ನಾನು ಏನಾರ ಹೊಸ್ದಾಗಿ ಟ್ರೈ ಮಾಡಬೇಕು ಹೊಸ್ದಾಗಿ ಅಂತ ಒಂದು ಇದಿತ್ತಲ್ಲ, ಸುಮ್ಮನೆ ಸಿಡ್ಸಾಡ್ಬಿಟ್ಟೆ. ಹೋಗಿ ಲೋಪರ್ ಮುಂಡೆ
ಹೇಗೆ ಗೊತ್ತೈತೆ ಕಮೆಂಟ್ ಮಾಡ್ರಪ್ಪ. ಫುಲ್ ವ್ಯೂವು, ರೋಡ್ ಲೆಂತು, ರೋಡ್ ಲೆವೆಲ್ಲು ಮತ್ತು ಬೈಕು ಎಲ್ಲ ಹೆಂಗೆ ಕಾಣಿಸ್ತೈತೆ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ, ಇನ್ನೂ ಎಲ್ಲೆಲ್ಲ ಹೋಗಬೇಕು, ಅದಕ್ಕೋಸ್ಕರ ಇಲ್ಲಿ ಟ್ರೈನಿಂಗ್ ತಗೋತಾ ಇದ್ದೀನಿ. ಎಲ್ಲ ಟ್ರೈನಿಂಗ್ ತಗೊಂಡು ಫುಲ್ ಎಡಿಟ್ ಮಾಡೋ ಚೆನ್ನಾಗೆಲ್ಲ ಕಲ್ತ್ಕೊಂಡು ಆಮೇಲೆ ನುಗ್ಗೋಣ ಅಂತ. ಅಂದರೆ ಮನೆ ಕಡೆ ಹೊಸಿ ಹಿಂಸೆ. ನಮ್ಮ ಅವ್ವಂಗೆ ಹೇಳಿದ್ರೆ ಅವ ಎಲ್ಲಾರ ಹೊರಗಡೆ ಹೋಯ್ತೀವಿ ಅಂತ ಅಂದರೆ ಬೋಳಿ ಮಗನೇ ನಿನಗೆ ಹೊಸ ಕಟ್ಬಿಟ್ಟು ಎಲ್ಲಾರ ಹೋಯ್ತೀಯೇನೋ ಬೋಸ್ ಹುಡಿಕೆ ಅಂತ ಹೇಳ್ತಾರೆ. ಇನ್ನು ನಮ್ಮ ಅಪ್ಪಂಗೆ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲಪ್ಪ, ನಂಗೆ ಹಾಲು ಕರೆಯೋಕ್ಕೂ ಬರೋಲ್ಲ, ನನಗೇನು ಬರೋಲ್ಲ, ನಿನ್ನ ಬರೋ ನೀನು ಏನಾರ ಮಾಡ್ಕೊ, ಹೊಸನಾರ ಮಾಡ್ಕೊ, ಏನಾರ ಮಾಡ್ಕೊ ಅಂತಾರೆ. ಹೊಸ ಮಾರ್ಬಿಟ್ರೆ ನಮ್ಮ ಜೀವನನೇ ಇಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು ಮಿಷಿನ್ ತಗೊಬೇಕು, ಹಾಲು ಮಿಷಿನ್ನು, ಕರೆ ಮಿಷಿನ್ನ. ಅಲ್ಲಿಗಂಟ ಒಂದು ಸ್ವಲ್ಪ ಹಿಂಗೆ ಒಡ್ಡಾಡ್ಕೊಂಡು ಜೀವನ ಮಾಡೋಣ ಅಂತ ಇದ್ದೀನಿ. ಮಾಡೋಣ, ಹೋಗೋಣ. ಈ ಕಡೆ ಭಾಗದಲ್ಲಿ ಸೀರಿಯಸ್ ಆಗಿ ನಾಮಂಗಲದ ಭಾಗದಲ್ಲಿ ಯಾರು ಗೋಪುರ ಯೂಸೇ ಮಾಡ್ತಾಯಿಲ್ಲ. ನಾನೇ ಫಸ್ಟ್ ಯೂಸ್ ಮಾಡ್ತಾ ಇರೋದು ಅನ್ಕೋತೀನಿ. ಯಾರು ಗೋಪುರ ಯೂಸ್ ಮಾಡ್ತಾಯಿಲ್ಲ. ನಾಮಂಗಲ ತಾಲೂಕಿಗೆ ನಂದೇ ಫಸ್ಟು ಗೋಪುರ ನಾನು ನೋಡಿದ ಮಟ್ಟಿಗೆ. ಈಗಿದೆ ವ್ಯೂಸು. ಇಷ್ಟೇ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ಏನೋ ಟ್ರೈ ಮಾಡಿದ್ದೀನಿ, ಚೆನ್ನಾಗಿತ್ತು ಅಂತಂದರೆ ಕಮೆಂಟ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಿಂಗೆ ಹೇಳಿ ಹುಡುಗನ ಬೆಳೆಸ್ರಿ.